ಸಮಾಜದ ಸಮಸ್ಯೆಗಳನ್ನು ಬೆಳಕಿಗೆ ಚೆಲ್ಲುವಂತಹ, ಜನರ ಧ್ವನಿಯನ್ನು ಆಡಳಿತದವರೆಗೂ ತಲುಪಿಸುವ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಪತ್ರಿಕಾ ರಂಗದ ಸೇವೆ ಅನನ್ಯ. ಅಂತಹ ಒಂದು ಜವಾಬ್ದಾರಿಯುತವಾದಂತಹ, ನಿಷ್ಪಕ್ಷಪಾತವಾದಂತಹ ಮತ್ತು ಜನಪರ ಬದ್ಧತೆಯನ್ನು ಹೊಂದಿರುವಂತಹ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಎಲ್ಲ ಪತ್ರಕರ್ತರಿಗೂ, ಸಂಪಾದಕರಿಗೂ, ಛಾಯಾಚಿತ್ರಗ್ರಾಹಕರಿಗೂ, ವಿಡಿಯೋಗ್ರಾಫರ್ಗಳಿಗೂ, ನನ್ನ ಎಲ್ಲ ಪತ್ರಿಕೋದ್ಯಮದ ಬಂಧುಗಳಿಗೂ ಕೂಡ ಪತ್ರಿಕಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಪತ್ರಿಕೆ ಅಂದಿದ್ದ ಕೂಡಲೇ ನಮಗೆ ಮೊದಲಿಗೆ ನೆನಪಾಗೋದೇನು? ಮಂಗಳೂರು ಸಮಾಚಾರ ಅನ್ನುವಂತಹ ಒಂದು ಪತ್ರಿಕೆ ಸಸಿ ನೆಡುವ ಮೂಲಕ ಪ್ರಾರಂಭ ಆಗಿದ್ದು ಇಂದು ಬೃಹದಾಕಾರವಾಗಿ ದೇಶದ ನಾನಾ ಮೂಲೆಗಳಲ್ಲೂ ಕೂಡ ವಿಸ್ತಾರವಾಗಿ ಪತ್ರಿಕೆಗಳು ಪತ್ರಿಕೋದ್ಯಮವನ್ನು ಪ್ರಾರಂಭ ಮಾಡಿ ಇಂದು ಮುಂದುವರಿತಿದೆ. ಅಂಥದ್ರಲ್ಲೂ ಕೂಡ ಡಿಜಿಟಲ್ ಯುಗದಲ್ಲೂ ಸಹ ಬ್ರೇಕಿಂಗ್ ನ್ಯೂಸ್ ಅಂತ ಬರಂತಹ ಒಂದು ಕಾಲದಲ್ಲೂ ಸಹ ಅಕ್ಷರ ಮುದ್ರಣ ಮಾಧ್ಯಮ ನಾವೇನೂ ಕಡಿಮೆ ಇಲ್ಲ ಅನ್ನೋಂತಹ ಮಟ್ಟದಲ್ಲಿ ತನ್ನದೇ ಆದ ಒಂದು ಛಾಪು ಮೂಡಿಸಿ ಪತ್ರಿಕೋದ್ಯಮ ಬೆಳೀತಾ ಇದೆ. ಇತ್ತೀಚೆಗೆ ನಿಮಗೆಲ್ಲರಿಗೂ ಈ ಒಂದು ಪತ್ರಿಕಾ ದಿನಾಚರಣೆಯ ಒಂದು ಹೊಸ ಸುದ್ದಿ ಎಲ್ರಿಗೂ ಗೊತ್ತಾ? ನಿಮಗೆ ಏನು ಒಂದು ವಿಶೇಷ ಹೊಸ ಸಿಹಿ ಸುದ್ದಿ ಗೊತ್ತಿದೆಯಾ ನಿಮಗೆಲ್ರಿಗೂ? ನಮ್ಮ ಕಮಿಷನರ್ ಬದಲಾಗಿದ್ದಾರೆ. ಅನುಚೇತನ್ ಅಂತ ಹೇಳಿ ಹೊಸಬ್ರು ಬಂದಿದ್ದಾರೆ. ಅದೆಲ್ರಿಗೂ ನಮಗೆ ಪತ್ರಿಕಾ ದಿನಾಚರಣೆಗೆ ಕೊಟ್ಟಂತಹ ಒಂದು ಸಿಹಿ ಸುದ್ದಿ ಅಂತ ಭಾವಿಸ್ಬೋದು ನಾವು. ಪತ್ರಿಕೋದ್ಯಮ ಅನ್ನೋಂಥದ್ದು ಬಹಳ ಶ್ರೀಮಂತರು ನಡೆಸೋಂಥದ್ದೇನಲ್ಲ. ಸಂಪಾದಕರು ಇರಬಹುದು, ಪತ್ರಕರ್ತರು ಇರಬಹುದು, ವರದಿಗಾರರು ಯಾರೇ ಇರಲಿ, ಬಹಳ ಕಷ್ಟದಲ್ಲಿ ನಾವು ನಡೆಸ್ತಾ ಇರ್ತೀವಿ ಜೀವನನ. ಕೆಲವೊಂದು ಬಾರಿ ನಮ್ಮ ಪ್ರಾಣಗಳನ್ನು ಸಹ ಒತ್ತೆ ಇಟ್ಟು ಕೂಡ ನಾವು ಕೆಲಸಗಳನ್ನು ಮಾಡಬೇಕಾಗತ್ತೆ. ನಿಷ್ಠೂರವಾಗಿ ನಾವು ಪತ್ರಿಕೆಯನ್ನು ನಡೆಸಬೇಕು, ಸುದ್ದಿಗಳನ್ನು ಕೊಡಬೇಕು ಅಂದಾಗ ನಮ್ಮ ಜೀವಕ್ಕೂ ನಾವು ಕುತ್ತು ತಂದ್ಕೊಳ್ಳೋಂಥ ಸಂದರ್ಭ ಬಂದಲ್ಲೂ ನಾವು ದಿಟ್ಟತನದಿಂದ ನಾವು ಪತ್ರಿಕೋದ್ಯಮನ ನಡೆಸ್ತೀವಿ. ಅಂತಹ ಒಂದು ಈ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ನಾನು ನಿಮ್ಮೆಲ್ರಿಗೂ ಏನು ಬಯಸ್ತೀನಿ ಅಂತ ಹೇಳಿದ್ರೆ, ನಮ್ಮ ಸುದ್ದಿಗಳು ಸತ್ಯವಾಗಿರಲಿ, ಸತ್ಯದ ಪರವಾಗಿರಲಿ. ಯಾರನ್ನು ಇಂದ್ರನ್ನ ಚಂದ್ರನ್ನ ಮಾಡಿ ತೋರಿಸಂತಹ ಸುದ್ದಿಗಳು, ಉತ್ಪ್ರೇಕ್ಷೆಯಾಗಿರುವಂತಹ ಸುದ್ದಿಗಳು ಬೇಡ. ಸತ್ಯವಾದ ಸುದ್ದಿಗಳಿರಲಿ, ನಿಖರವಾದಂತಹ ಸುದ್ದಿಗಳಿರಲಿ, ಪ್ರಾಮಾಣಿಕವಾಗಿರೋಂತಹ ಸುದ್ದಿಗಳಿದ್ದಾಗ ನಮ್ಮ ಮೌಲ್ಯ ಹೆಚ್ಚಾಗುತ್ತೆ, ನಮ್ಮ ಪತ್ರಿಕಾ ಮೌಲ್ಯದ ಹೆಚ್ಚಾಗುತ್ತೆ. ಯಾಕೋ ನಗ್ತಾ ಇದ್ದೀರಾ? ಇಂದ್ರನ ಚಂದ್ರ ಮಾಡಬೇಡಿ ಇಂದಿದ್ದಕ್ಕೆ. ಯಾಕೆಂದರೆ ಅದು ನಡೀತಾ ಇರೋದೇ ಹಾಗೆ. ಇಂದ್ರನ್ನ ಚಂದ್ರನ್ ಮಾಡಿ ಬರೀತಾರೆ, ಅದು ಬೇಡ. ನಮ್ಮಲ್ಲಿ ಸ್ವಲ್ಪ ಪ್ರಾಮಾಣಿಕತೆ ಇದೆ, ಏನಿದೆ ಅದನ್ನು ಬರೆಯೋಣ, ಆವಾಗ ನಮ್ಮ ಮೌಲ್ಯಗಳು ಹೆಚ್ಚಾಗುತ್ತೆ ಅನ್ನೋದು ನನ್ನ ದೃಷ್ಟಿ. ಹಾಗಾಗಿ ನಾವು ಸ್ವಲ್ಪ ತಡವಾಗಿ ಬಂದ್ವಿ, ದಯವಿಟ್ಟು ಕ್ಷಮಿಸಿ, ಯಾರು ಬೈಕೊಳ್ಬೇಡಿ ಇಷ್ಟು ಲೇಟಾಗಿ ಬಂದ್ರಿ ಅಂಥೇಳಿ. ಬೆಂಗಳೂರಿಂದ ಟ್ರಾಫಿಕ್ನಲ್ಲಿ ಬರೋದೇ ಒಂದು ದೊಡ್ಡ ಹರಸಾಹಸ. ನಾವು ಮನೆ ಬಿಟ್ಟಿರೋದು ಬೆಳಗ್ಗೆ 8:30ಕ್ಕೆ. 8:30ಕ್ಕೆ ಬಿಟ್ಟಿದ್ದಕ್ಕೆ ಈಗ ಬಂದು ತಲುಪಿದ್ದೀವಿ ನಾವು. ಹಾಗಾಗಿ ನಮ್ಮದು ಬರೋದು ತಡ ಆಗಿದೆ. ಇನ್ನು ಪತ್ರಿಕಾ ದಿನಾಚರಣೆಯ ಬಗ್ಗೆ ಬಂದರೆ, ನಾನು ಇದರಲ್ಲಿ ಹೇಗೆ ಉಪಾಧ್ಯಕ್ಷರೇ ಆಗಿದ್ದೀನೋ, ಇನ್ನೊಂದು ಕರ್ನಾಟಕ ದಿನಪತ್ರಿಕೆಗಳ ಸಂಘ ಅಂತಿದೆ, ಅದರಲ್ಲಿ ರಾಜ್ಯಾಧ್ಯಕ್ಷೆ ಆಗಿದ್ದೀನಿ ನಾನು. ಆ ಸಂಘದ ವತಿಯಿಂದ 8ನೇ ತಾರೀಕು ಪತ್ರಿಕಾ ದಿನಾಚರಣೆ ನಡೀತಾ ಇದೆ. NGO ಹಾಲು ಕಬ್ಬನ್ ಪಾರ್ಕ್ನಲ್ಲಿ ಸರ್ಕಾರಿ ನೌಕರರ ಸಂಘದಲ್ಲಿ ನಡೀತಿದೆ. ದಯವಿಟ್ಟು ತಾವೆಲ್ಲರೂ ಬರಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಆವತ್ತಿನ ದಿನ ಬನ್ನಿ. UT ಖಾದರ್ ಸರ್ ಬರ್ತಾ ಇದ್ದಾರೆ ಉದ್ಘಾಟನೆಗೆ, ಉಮಾಶ್ರೀ ಅವರು ಬರ್ತಾ ಇದ್ದಾರೆ, ಬಹಳಷ್ಟು ಮಾಧ್ಯಮದ ಹಿರಿಯರು ಬರ್ತಿದ್ದಾರೆ. ಇವರು ಉಪನ್ಯಾಸಕರು, ಕುಲಪತಿಗಳು ಯಾರವರು, ನಿರಂಜನ್ ವಾನಳ್ಳಿಯವರ ಉಪನ್ಯಾಸ ಇರುತ್ತೆ, ಬಹಳ ಚೆನ್ನಾಗಿರುತ್ತೆ. ದಯವಿಟ್ಟು ತಾವೆಲ್ಲರೂ ಬರಬೇಕು ಅಂತ ಈ ಮೂಲಕ ವಿನಂತಿಸ್ತೀನಿ. ಪತ್ರಿಕೋದ್ಯಮ ಅಂದರೆ ನಾನು ಒಂದರಲ್ಲಿ ಅಧ್ಯಕ್ಷ, ಇನ್ನೊಂದು ಉಪಾಧ್ಯಕ್ಷರಾಗಿ ಎಲ್ಲರೂ ನನಗೆ ಒಂದೇನೇ. ಯಾಕೆಂದರೆ ಈ ಎರಡೂ ಸಂಘಗಳು ಸಮ್ಮಿಲನದಲ್ಲಿ ಇತ್ತೀಚೆಗಷ್ಟೇ ನಾವು ಒಂದು ಕಾರ್ಯಾಗಾರ ಸಹ ಮಾಡಿದ್ವಿ. ಕಾರ್ಯಾಗಾರ ಬಹಳಷ್ಟು ಮಟ್ಟಿಗೆ ತುಂಬಾ ಒಂದು ವಾಯ್ಸ್ ಮಾಡ್ತು ಎಲ್ಲ ಕಡೆನೂ ಕೂಡ. ಹಾಗಾಗಿ ನಮ್ಮದೇನೆಂದರೆ ನಮ್ಮ ಒಂದು ಪತ್ರಿಕೋದ್ಯಮ
ಬೆಳೆಯುವಂತಹ, ನಾವು ನಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂತಹ, ಜ್ಞಾನಾರ್ಜನೆ ಮಾಡಿಕೊಳ್ಳುವಂತಹ, ಇವಾಗ ಪತ್ರಿಕೋದ್ಯಮಕ್ಕೆ ಬಂದವರು ಎಲ್ಲರೂ ಕೂಡ ಏನು ಪತ್ರಿಕೋದ್ಯಮದ ವಿಭಾಗದಲ್ಲೇ ಓದ್ದವರಲ್ಲ. ನೀವೆಲ್ಲರೂ ಪತ್ರಿಕೋದ್ಯಮ ವಿಭಾಗದಲ್ಲಿ ಓದ್ದವ್ರಾ? ಅಲ್ಲ, ನಾನು ಸಹ ಅಲ್ಲ. ಯಾಕೆ ಅಂದರೆ ನಾನು BA ಇನ್ ಮ್ಯೂಸಿಕ್ನಲ್ಲಿ ಇದ್ದವಳು. ಆದರೆ ಒಂದು ಪತ್ರಿಕೋದ್ಯಮ ಅಂತ ಬಂದಾಗ ನಮಗೆ ಸಾಮಾನ್ಯ ಜ್ಞಾನ ಮತ್ತು ನಾವು ಓದೋಂಥ ಹಂಬಲ ನಮ್ಮಲ್ಲಿ ಹೆಚ್ಚಾಗಿರಬೇಕು. ನಾವು ಹೆಚ್ಚು ಓದಿದಷ್ಟು, ನಾವು ತಿಳ್ಕೊಂಡಷ್ಟು ಜನರಿಗೆ ಕೊಡೋ ವಿಷಯಗಳು ಬಹಳ ಸೂಕ್ತವಾಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಈ ಎರಡೂ ಸಂಘಟನೆಗಳ ಮೂಲಕ ನಾನು ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ, ಎಲ್ಲ ಜಿಲ್ಲಾವಾರು ಇರಬಹುದು, ಎಲ್ಲ ಪತ್ರಕರ್ತರಿಗೆ ಒಂದು ವಿಶೇಷವಾದಂಥ ಸರ್ಕಾರದಿಂದ ವಿಶೇಷವಾದ ಸವಲತ್ತುಗಳನ್ನು ನೀಡುವಲ್ಲಿ ನಾವೇನು ಮಾಡಬಹುದು ಅನ್ನೋದನ್ನು ನಾನು ಬಹಳಷ್ಟು ಮಟ್ಟಿಗೆ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಅದಲ್ಲದೇನೆ ಈಗಾಗಲೇ ನಮ್ಮದು ಜಾಹೀರಾತು ನೀತಿ ಇನ್ನೂ ಬಂದಿಲ್ಲ. ದರ ಪರಿಷ್ಕರಣೆ ಆಗಿಲ್ಲ. ಹಾಗಾಗಿ ಅದ್ರ ಬಗ್ಗೆನೂ ನಾವು ಈಗ ನೂತನವಾಗಿ ಬಂದಿರುವಂತಹ ನಮ್ಮ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಅದ್ರ ಬಗ್ಗೆ ಒಂದು ಮನವಿನೇ ಸಹ ಕೊಟ್ಟಿದ್ದೀವಿ. ನನ್ನ ದೃಷ್ಟಿನಲ್ಲಿ ಹೇಳೋದಾದರೆ, ನಾವೆಲ್ಲರೂ ಸೇರಿ ನಮ್ಮ ಒಂದು ಪತ್ರಿಕೋದ್ಯಮನ ಉಳಿಸೋಣ, ಬೆಳೆಸೋಣ. ನಮ್ಮ ಒಂದು ಏನಿದೆ ಉದ್ದೇಶಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ. ಹಾಗಾಗಿ ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ ಅಷ್ಟೇ. ಏನಂತ ಹೇಳಿದ್ರೆ, ಪ್ರಾಮಾಣಿಕವಾಗಿರಿ, ಸುದ್ದಿಗಳನ್ನು ನಿಖರವಾಗಿ ಕೊಡಿ, ಸತ್ಯದ ಮೂಲಕ ಅಷ್ಟೇ. ಹಾಗಾಗಿ ನಾನು ತಡವಾಗಿ ಬಂದಿದ್ದೀನಿ. ಎಲ್ರಿಗೂ ಮಾತಾಡೋದಕ್ಕೆ ಅವಕಾಶ ಕೊಡಬೇಕು. ನನ್ನ 2 ಮಾತುಗಳನ್ನ ಮುಗಿಸ್ತೀನಿ ಈ ಮೂಲಕ ಅಷ್ಟೇ. ಪತ್ರಿಕೋದ್ಯಮ ಅಂತ ಹೇಳಿದ್ರೆ ಸತ್ಯ. ಯಾವ್ಯಾವ ದೃಶ್ಯ ಮಾಧ್ಯಮನೂ ಕೂಡ ಇಂಟರ್ನೆಟ್ ಇಲ್ಲ ಅಂತ ಹೇಳಿದ್ರೆ ಅದು ನಿಲ್ಲಬಹುದು. ಆದರೆ ಪತ್ರಿಕೋದ್ಯಮ ಅಲ್ಲ, ಅದು ದಾಖಲೆಯಾಗಿ ಉಳಿಯುತ್ತೆ. ಮುದ್ರಣ ಮಾಧ್ಯಮ ದಾಖಲೆಯಾಗಿ ಉಳಿಯುತ್ತೆ. ಕೋರ್ಟಲ್ಲಿ ಸಾಕ್ಷಿ ಕೇಳೋದು ಟಿವಿನಲ್ಲ, ಸೋಷಿಯಲ್ ಮೀಡಿಯಾನಲ್ಲ, ಪತ್ರಿಕೆ ನಿಖರವಾಗಿ ಬಂದಿರೋಂಥ ದಾಖಲೆನ ಕೇಳೋದು. ಹಾಗಾಗಿ ಅಕ್ಷರಕ್ಕೆ, ಪತ್ರಿಕೋದ್ಯಮಕ್ಕೆ ಯಾವಾಗಲೂ ಭವಿಷ್ಯ ಇದೆ. ಹಾಗಾಗಿ ಅದನ್ನು ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ತೆ. ಕೇರ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘ ಕೋಲಾರ ಜಿಲ್ಲೆಯವರ ವತಿಯಿಂದ 8ನೇ ವರ್ಷದ ಪತ್ರಿಕಾ ದಿನಾಚರಣೆಯನ್ನು ಹಮ್ಮಿಕೊಂಡು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಬಂಗಾರಪೇಟೆಯವರಾದಂತಹ ಮಾಷಾ ರಾಜಗೋಪಾಲ್ರವರೇ, ಕೇರಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ವಿಶ್ವನಾಥ್ ಅವರೇ, ಕಲಾವಿದ ವಿಷ್ಣು ಅವರೇ, ಪದ್ಮಾ ನಾಗರಾಜ್ ಅವರೇ, ಸುಮಾ ಪರಶೋತ್ತಮರವರೇ, ಹಾಗೂ ಇಲ್ಲಿರತಕ್ಕಂಥ ಎಲ್ಲ ವರದಿಗಾರರು ಮತ್ತು ಸಂಪಾದಕ ಮಿತ್ರರೇ, ಹಾಗೂ ಸನ್ಮಾನಕ್ಕೆ ಪ್ರತಿಭಾ ಪುರಸ್ಕಾರಕ್ಕೆ ಹಾಜರಾಗಿರ್ತಕ್ಕಂಥ ಮಕ್ಕಳೇ, ಪತ್ರಿಕೆ ಇತಿಹಾಸವನ್ನೇ ಬದಲಾಯಿಸಿದೆ. ನಮ್ಮಲ್ಲಿ ಅನಾದಿ ಕಾಲದಿಂದ ನೀವು ನೋಡಿರ್ಬೋದು, ಕತ್ತಿ ಮೇಲ ಶಾಯಿ ಮೇಲ ಅಂತ ಹೋದಾಗ ಕೊನೆಗೆ ಉಳಿದಿದ್ದು ಶಾಯಿನೇ, ಕತ್ತಿ ಉಳಿದಿಲ್ಲ. ಈ ಫ್ರಾನ್ಸ್ ಮಹಾಕ್ರಾಂತಿಯಿಂದ ಆಗ್ಬೋದು, ಈ ಅಲೆಕ್ಸಾಂಡರ್ನ ಯುದ್ಧಗಳ ಕಾಲದಲ್ಲಿ ಆಗ್ಬೋದು, ಕತ್ತಿ ಯಾವುದೇ ಕಾರಣಕ್ಕೂ ಗೆಲ್ಲಿಲ್ಲ, ಶಾಯಿನೇ ಗೆಲ್ತು. ಇನ್ನು ನಮ್ಮ ಭಾರತದ ಸ್ವತಂತ್ರ ಸಂಗ್ರಾಮ ಸಮಯದಲ್ಲೂ ಕೂಡ ಗಾಂಧೀಜಿಯವರು ಪತ್ರಿಕೆಗಳನ್ನು ಬರವಣಿಗೆ ಮೂಲಕ, ಬರವಣಿಗೆಯಲ್ಲಿ ಸಂಪಾದಕರಾಗೋದ್ರ ಮೂಲಕ, ಡಾಕ್ಟರ್ BR ಅಂಬೇಡ್ಕರ್ ಅವರು ಕೆಲವೊಂದು ಪತ್ರಿಕೆಗಳನ್ನು ಹೊರಡಿಸುವುದ್ರ ಮೂಲಕ, ಬಾಲಗಂಗಾಧರ ತಿಲಕರವರು ದೇಶದ ಐಕ್ಯತೆಗಾಗಿ ತನ್ನದೇ ಆದ ಪತ್ರಿಕೆಗಳನ್ನು ಬಿಡುಗಡೆ ಮಾಡುವ ಮೂಲಕ ಪತ್ರಿಕೆ ಎಂದಿದ್ರೂ ಕೂಡ ಶಾಶ್ವತವಾಗಿ ಇರ್ತದೆ ಅನ್ನೋದನ್ನು ನಮ್ಮ ಇತಿಹಾಸದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಆ ಪತ್ರಿಕೆ ದಿನಾಚರಣೆಯನ್ನು ಮೇಡಮ್ ಹೇಳಿದರು. ಎಲ್ಲ ನಮ್ಮ ದೇಶದ ವಿವಿಧ ಭಾಗದಲ್ಲಿ ಪತ್ರಿಕೆಗಳಿದ್ದವು. 1840 ಸುಮಾರಿಗೆ ಕರ್ನಾಟಕದಲ್ಲಿ ಒಂದು ಪತ್ರಿಕೆನೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಮಂಗಳೂರು ಸಮಾಚಾರ ಅಂತಕ್ಕಂಥ ಫಸ್ಟ್ ಪೇಪರ್ ರಿಲೀಸ್ ಆಯಿತು. ಅದು ಈ ಆಗಸ್ಟ್ 1ನೇ ತಾರೀಕು. ಸೊ ಅದಕ್ಕೆ ಆ ದಿನವನ್ನು ಜುಲೈ ಇದೇ ಈ ಮಂತಿನ 1ನೇ ತಾರೀಕು, ಜುಲೈ 1ನೇ ತಾರೀಕು ಪೇಪರ್ ರಿಲೀಸ್ ಆಗಿರೋದ್ರಿಂದ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥ ಎಲ್ಲ ಪತ್ರಕರ್ತರಿಗೆ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಯಾವುದೇ ಸಮಾಜದಲ್ಲಿ ಹೋದರೂ ಕೂಡ 4 ಅಂಗಗಳು ಪ್ರಮುಖವಾಗಿರ್ತವೆ. ಒಂದು ಶಾಸಕಾಂಗ, 2 ಕಾರ್ಯಾಂಗ, 3ನೇದು ನ್ಯಾಯಾಂಗ, 4ನೇದು ಪತ್ರಿಕಾರಂಗ ಅಥವಾ ಸಾರ್ವಜನಿಕ ರಂಗ ಅಂತ. ನಾವೆಲ್ಲ ಒಬ್ಬ ಜನಪ್ರತಿನಿಧಿಗಳನ್ನ ನೇಮಕ ಮಾಡಿರ್ತೀವಿ. ಗ್ರಾಮ ಪಂಚಾಯತಿ ಮಟ್ಟದಿಂದ ತನ್ನದೇ ಆದ ಜನಪ್ರತಿನಿಧಿಗಳಿರ್ತಾರೆ, ರಾಜ್ಯದಲ್ಲಿ ವಿಧಾನಸಭೆ ಇರ್ತದೆ, ರಾಷ್ಟ್ರ ಮಟ್ಟದಲ್ಲಿ ಲೋಕಸಭೆ ಇರ್ತದೆ. ಆ ಲೋಕಸಭೆಯಲ್ಲಿ ಏನೆಲ್ಲ ಶಾಸನಗಳನ್ನು ಮಾಡ್ತಾರೆ, ಒಳಿತು ಸರಿನ ಜಾರಿ ತಂದವಾಗ ಕಷ್ಟ ಸುಖಗಳು ಕಾರ್ಯಾಂಗಕ್ಕೆ ಗೊತ್ತಾಗುತ್ತೆ. ಎಲ್ಲ ಶಾಸಕಾಂಗ ಮಾಡಿದಂಥ ಶಾಸನಗಳನ್ನು ಜಾರಿಗೆ ತರಬೇಕಾದ್ರೆ ಕಾರ್ಯಾಂಗದ ಕೈಲಿ ಆಗೋದಿಲ್ಲ, ಎಡರು ತೊಡಗುಗಳು ಆಗ್ತವೆ.
ಅದನ್ನು ಸರಿ ತಪ್ಪುಗಳನ್ನು ಕಾನೂನಾತ್ಮಕವಾಗಿ ನ್ಯಾಯಾಂಗ ಮಾಡುತ್ತೆ. ಆದರೆ ಸಾರ್ವಜನಿಕವಾಗಿ ಇದು ಸರಿ ಇದು ತಪ್ಪು ಅಂತ ನಿರ್ಧಾರ ಮಾಡತಕ್ಕಂಥದ್ದೇ ಪತ್ರಿಕಾ ರಂಗ. ನಿಮಗೆ ಯಾವುದೇ ಬಾರ್ಡರ್ ನಿಮಗೆ ಇರೋದಿಲ್ಲ, ಗೆರೆ ಇರೋದಿಲ್ಲ, ಯಾವುದೇ ಮಿತಿ ಇಲ್ಲ. ನೀವು ಯಾವುದೇ ವ್ಯಕ್ತಿಯ ಬಗ್ಗೆ ಆಗ್ಬೋದು ಅಥವಾ ಯಾವುದೇ ಒಬ್ಬ ವಿಚಾರದ ಬಗ್ಗೆ ಆಗ್ಬೋದು, ನಿಮ್ಮ ವೈಯಕ್ತಿಕವಲ್ಲದೆ, ಪ್ಲೀಸ್ ಅಂಡರ್ಲೈನ್. ಎಷ್ಟೋ ಜನ ಪತ್ರಕರ್ತರು ನಾನು ಗಮನಿಸಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಾಂತರಾಜ್ ಮಾಸ್ಟರ್ ಇದ್ದಾರೆ. ನೀವು ಯಾವುದಾದ್ರೂ ಒಂದು ಪತ್ರಿಕೆಯನ್ನು ವರದಿ ಮಾಡಬೇಕಾದ್ರೆ ದಯಮಾಡಿ ಕಾಂತರಾಜಿಯಾಗಿ ವರದಿ ಮಾಡಬೇಡಿ, ನೀವೊಬ್ಬ ಪತ್ರಕರ್ತರಾಗಿ ವರದಿ ಮಾಡಿ. ಬಹಳಷ್ಟು ಜನ ಪತ್ರಕರ್ತರುಗಳು ತಮ್ಮತನವನ್ನು ಅದರಲ್ಲಿ ತೋರಿಸ್ತಾರೆ. ಏನು ಆಗಿದೆ ವಾಸ್ತವಿಕತೆ ಅದನ್ನು ಮರೆಮಾಚಿ ಯಾರೋ ಒಬ್ಬ ವ್ಯಕ್ತಿಯನ್ನು ಉನ್ನತೀಕರಿಸೋದು, ಯಾವುದೇ ಒಬ್ಬ ವ್ಯಕ್ತಿನ ಡೌನ್ ಮಾಡೋದು, ಏನೋ ಅವರ ಇಷ್ಟಕ್ಕೆ ಪೂರಕವಾಗಿದ್ದ ರೀತಿಯಲ್ಲಿ ಪತ್ರಿಕೆಯಲ್ಲಿ ವರದಿಗಳು ಮಾಡ್ತಾರೆ. ಕೆಲವೊಂದು ಸುಳ್ಳು ವರದಿಗಳನ್ನು ಪ್ರಚಾರ ಮಾಡ್ತಾರೆ. ಇದು ಕೊನೆಗೆ ತಲೆನೋವಾಗ್ತಕ್ಕಂಥದ್ದು ಪೊಲೀಸ್ ಇಲಾಖೆಗೆ. ಈ ವದಂತಿಗಳನ್ನು ಹರಡ್ತಕ್ಕಂಥದ್ದು ಹೇಗೆ ಹರಡ್ತದೆ ಅಂದರೆ, ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರ್ತದೆ, ಒಂದಿನ ಏನೂ ಆಗಲ್ಲ. ಎರಡನೇ ದಿನ ನಂತರ ಸ್ಟಾರ್ಟ್ ಆಗುತ್ತೆ. ಈ ವದಂತಿ ಹೇಗೆ ಹರಡ್ತದೆ ಅಂದರೆ, ಅಲ್ಲಿ ಏನೂ ತಪ್ಪಿರಲ್ಲ. ಪತ್ರಕರ್ತರು, ವರದಿಗಾರರು ಮತ್ತು ಸಂಪಾದಕರು ಏನು ಮಾಡಿರ್ತಾರೆ, ತಮ್ಮನ್ನು ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ತಾವು ಯಾರು ಅನ್ನೋದನ್ನು ನಾನು ಹೇಳಿದೆ, ವ್ಯಕ್ತಿ ಹೆಸರಲ್ಲಿ ಹೇಳಿದೆ, ಅವ್ರು ಯಾರು ಅನ್ನೋದನ್ನು ಅದರಲ್ಲಿ ತೋರಿಸಿರ್ತಾರೆ. ದಯಮಾಡಿ ನನ್ನ ಒಂದು ನಿಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊತೀನಿ, ತಮ್ಮತನವನ್ನು ಅಲ್ಲಿ ತೋರಿಸೋದ್ರ ಜೊತೆಗೆ ನೀವು ಒಂದು ವಿಚಾರವಂತಹ ಅನುಭವವಂತ ಪತ್ರಕರ್ತ ಅನ್ನೋದನ್ನು ಅದರಲ್ಲಿ ತೋರಿಸ್ಬೇಕು. ಸತ್ಯವನ್ನು ಅನ್ವೇಷಣೆ ಮಾಡಬೇಕು. ನಾನು ಕೋಲಾರ ಜಿಲ್ಲೆಯಲ್ಲಿ 2014ರಿಂದ ಗಮನಿಸ್ತಾ ಇದ್ದೀನಿ ಮೇಡಮ್. ಬಹಳಷ್ಟು ಪತ್ರಕರ್ತರು ನೋಡಿದ್ದೀನಿ, ಬೇರೆ ಬೇರೆ ತಾಲೂಕಿನ ಎಲ್ಲ ಪತ್ರಕರ್ತರು ನೋಡಿದ್ದೀನಿ. ಕೋಲಾರ ಜಿಲ್ಲೆ, ತುಮಕೂರು ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬಹಳಷ್ಟು ಪತ್ರಕರ್ತರು ನೋಡಿದ್ದೀನಿ. ಕೆಲವೊಂದು ಪತ್ರಕರ್ತರು ಬೆಳವಣಿಗೆ ಅಂತ ಪತ್ರಕರ್ತರು ತಮ್ಮತನವನ್ನು ಅದರಲ್ಲಿ ತೋರಿಸ್ಕೊಬಿಡ್ತಾರೆ. ಅವರಿಗೆ ಆ ವಿಷಯನೇ ಅಲ್ಲಿ ಆಗಿರೋದಿಲ್ಲ, ಆದರೆ ಆಗಿದೆ ಅಂತೇಳಿ ಹಬ್ಬುತ್ತೆ. ಅದು ಏನಾಗುತ್ತೆ, ಸಮಾಜದ ಮೇಲೆ ಆ ಸಮಯಕ್ಕೆ ಅವ್ರಿಗೆ ಒಳ್ಳೆಯ ಹೆಸರು ಬರುತ್ತೆ, ತದನಂತರ ಏನಾಗುತ್ತೆ, ಅದು ಬಿದ್ದೋಗುತ್ತೆ. ಸೊ ದಯಮಾಡಿ ಪತ್ರಕರ್ತರು ಅಂತಕ್ಕಂಥದ್ದು ನಮ್ಮ ಪೊಲೀಸ್ ಇಲಾಖೆಗಿಂತ ಹೆಚ್ಚಾಗಿ ಸ್ಟ್ರಾಂಗ್ ಆಗಿರಬೇಕು. ನಮಗಾದರೂ ಯೂನಿಫಾರ್ಮ್ ಇರ್ತದೆ, ವೆಪನ್ನಿಂದ ಹಿಡಿದು ಜೀಪಿಂದ ಹಿಡಿದು ಎಲ್ಲ ಗೌರ್ಮೆಂಟ್ ಸೆಕ್ಯೂರಿಟಿ ಇರ್ತದೆ. ಆದರೆ ಪತ್ರಕರ್ತೆಗೆ ಯಾವುದೇ ಸೆಕ್ಯೂರಿಟಿ ಇರೋದಿಲ್ಲ. ಸೊ ದಯಮಾಡಿ ನೀವು ವಸ್ತುನಿಷ್ಠವಾಗಿ, ವ್ಯಕ್ತಿಗತವಾಗಿ, ವೃತ್ತಿನಿರತರಾಗಿ, ಪ್ರೊಫೆಷ್ನಲ್ ಎಥಿಕ್ಕನ್ನು ಬಳವಡಿಸ್ಕೊಂಡು ನಾನೊಬ್ಬ ಪತ್ರಕರ್ತ, ಕನ್ನಡಪ್ರಭದಲ್ಲಿದ್ದೀನೋ, ವಿಜಯ ಕರ್ನಾಟಕದಲ್ಲಿದ್ದೀನೋ, ಯಾವುದೇ ಒಂದು ಪೇಪರಲ್ಲಿದ್ದೀನಿ, ನನಗೆ ಸತ್ಯವನ್ನು ಅನ್ವೇಷಣೆ ಮಾಡಿ ಜನರಿಗೆ ತಿಳಿಸಬೇಕು. ನಾನು ಏನು ಹೇಳ್ತೀನಿ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಸತ್ಯ ಏನಾಗಿದೆ ಅನ್ನೋದನ್ನು ಹೇಳೋದಕ್ಕೆ ನಿಮ್ಮ ವರದಿ ಇರಲಿ ಅಂತ ನಾನು ಆಶಿಸ್ತೇನೆ. ಸೊ ಈ ದಿವಸ ಪತ್ರಿಕಾ ದಿನಾಚರಣೆ ನಮ್ಮ ಕೇರಾ ವತಿಯಿಂದ, ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದಿಂದ ನಮ್ಮ ಬಂಗಾರಪೇಟೆಯಲ್ಲಿ ಹಮ್ಮಿಕೊಂಡಿದ್ದೀರಿ. ಇದು ತುಂಬ ಯಶಸ್ವಿಯಾಗಲಿ, ತಾವೆಲ್ಲ ಒಗ್ಗೂಡಲಿ, ಎಲ್ಲ ಮಾಹಿತಿಗಳು ತಮಗೆ ಹರಿದು ಬರಲಿ. ಈ ಆಡಳಿತ ವರ್ಗ ಆಗ್ಬೋದು, ಶಾಸನ ವರ್ಗ ಆಗ್ಬೋದು, ಅಥವಾ ನ್ಯಾಯಾಂಗ ಆಗ್ಬೋದು, ಯಾವುದೇ ಹಂತದಲ್ಲಿ ಆದರೂ ಏನೇ ಅವ್ಯವಹಾರ ಆಗಲಿ, ಯಾವುದೇ ಅಹಿತಕರವಂಥ ವಿಷಯಗಳು ನಡೆದರೂ ಕೂಡ ಅದನ್ನು ನೀವು ಎತ್ತಿ ತೋರಿಸಬೇಕು, ಜನಸಾಮಾನ್ಯರಿಗೆ ಅರ್ಥವಾಗುವಾಗೆ ಬರೀಬೇಕು ಅಂತ ಹೇಳ್ತಾ ನನಗೆ 2 ಮಾತಾಡೋ ಅವಕಾಶ ಪಡ ತಮಗೆಲ್ಲರಿಗೂ ಒಂದಿಸಿ ನನ್ನ ಮಾತುಗಳನ್ನು. ಪತ್ರಿಕಾ ದಿನಾಚರಣೆಯನ್ನು ಭಾಳ ಅಚ್ಚುಕಟ್ಟಾಗಿ, ವ್ಯವಸ್ಥಿತವಾಗಿ ಇಲ್ಲಿನ ನೂತನ ಅಧ್ಯಕ್ಷರಾದಂಥ ಟೈಗರ್ ಮಂಜುನಾಥ್ ಅವರು, ಮಾಷಾ ರಾಜಗೋಪಾಲ್ರವರು, ಕಾಂತರಾಜ್ ಅವರು, ಪ್ರಕಾಶ್ ಅವರು, ಇನ್ನಷ್ಟು ಭಾಳಷ್ಟು ಜನ ಸೇರಿ ಭಾಳ ಚೊಕ್ಕಟವಾಗಿ ಮಾಡ್ತಾ ಇದ್ದಾರೆ. ಭಾಳಷ್ಟು ಜನ ವಿಷಯಗಳನ್ನ ಪ್ರಸ್ತಾಪ ಕೂಡ ಮಾಡಿದ್ದಾರೆ. ಇಲ್ಲಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ನಮ್ಮ ಮಾತೋಶ್ರೀಯಾದಂಥ ಪದ್ಮ ನಾಗರಾಜ್ ಅವರಾಗ್ಬೋದು, ಮತ್ತೊಬ್ಬ ಮಾತೋಶ್ರೀಯಾದಂಥ ದೇಶಮಾನೆ ಅವರಾಗಿರ್ಬೋದು. ನಾನು ಅವರ ಧ್ವನಿಯನ್ನು ನಾನು ಕೇಳಬೇಕು, ಅವರ ಒಂದು ವ್ಯಕ್ತಿತ್ವದ ಸ್ವರೂಪವನ್ನು ನಾನು ಆಲಿಸಬೇಕು, ಅವರಲ್ಲಿರ್ತಕ್ಕಂಥ ಪತ್ರಿಕೋದ್ಯಮದ ಕಾಳಜಿಯನ್ನು ನಾನು ಕೇಳಬೇಕು ಅಂತ ನಾನು ಆಸೆಪಟ್ಟು ಅವರ ಹೆಸರುಗಳನ್ನೆಲ್ಲ ಬರೆಸಿದ್ದೆ. ಯಾಕೋ ಹಿಂಜರಿತಾ ಇದ್ದಾರೆ. ಇದೇನು ನಮ್ಮನೆ, ಇದು ಯಾವ ಥರ ಮಾತಾಡಿದ್ರೂ ಕೂಡ ನಾವಿಲ್ಲಿ ಅರಗಿಸ್ಕೊಳ್ತೀವಿ, ನಾವು ಸಂತೋಷ ಪಡ್ತೀವಿ. ಹಾಗಾಗಿ ನಾನು ಮತ್ತೊಂದು ಸಾರಿ ವಿನಂತಿ ಮಾಡ್ತೇನೆ, ಇದು ನಿಮ್ಮ ಮನೆ. ನಿಮ್ಮ ಮನೆಯಲ್ಲಿ
ಪತ್ರಿಕೋದ್ಯಮದ ವಿಷಯ ಆಗ್ಬೋದು, ಸಂಘಟನೆ ವಿಷಯ ಆಗ್ಬೋದು, ಎಲ್ಲ ವಿಷಯಗಳನ್ನು ಮುಕ್ತವಾಗಿ ಮಾತಾಡೋದಕ್ಕೆ ನಿಮಗೆ ಸಂಪೂರ್ಣವಾದಂಥ ಅಧಿಕಾರ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಇದೊಂದು ಸೂಕ್ತವಾದಂಥ ವೇದಿಕೆ. ಹಾಗಾಗಿ ಟೈಗರು ಮಂಜುನಾಥ್ ಅವರು, ನಮ್ಮ ಆಶಾ ರಾಜಗೋಪಾಲ್ ಅವರು, ನಮ್ಮ ಒಳ್ಳೆಯ ವಾಗ್ಮಿಗಳು ಯಾರು ನಮ್ಮ ಕಾಂತರಾಜ್ ಸಾರು, ಮತ್ತು ವಿಶೇಷವಾಗಿ ಏನು ಇವತ್ತು ವಿಶ್ವಕ್ಕೆ ಚಿನ್ನ ಕೊಟ್ಟಂಥ ಪ್ರದೇಶದಿಂದ ಬಂದಂಥ ನಮ್ಮ ಕೃಷ್ಣಮೂರ್ತಿ ಸಾರು, ಅವರಲ್ಲಿ ಭಾಳ ವಿಷಯ ಇದೆ. ಅದು ಯಾಕೋ ಹೊರಗಡೆ ತರೋದಕ್ಕೆ ಅವರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ದಯಮಾಡಿ ಅವರುಗಳೆಲ್ಲ ಮಾತಾಡಬೇಕು. ಯಾಕಂದರೆ ಇದು ನಿಮ್ಮ ಭಾಗ, ನಿಮ್ಮ ನಡೆದಾಡ್ತಕ್ಕಂಥ ಸ್ಥಳ. ಈ ಸ್ಥಳದಲ್ಲಿ ನಿಮ್ಮ ಧ್ವನಿ ನಾವು ಕೇಳಬೇಕು ಅಂತ ಆಸೆ ಪಟ್ಟಿದ್ದೀವಿ. ದಯಮಾಡಿ ಮಾತಾಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಜೊತೆಗೆ ಸಮಯ ಕೂಡ ಮೀರ್ತಾ ಇದೆ. ಇದು ಎಲ್ಲರಿಗೂ ಗೊತ್ತಿದೆ, ಇದು ಊಟದ ಸಮಯ. ಯಾಕೋ ಗೊತ್ತಿಲ್ಲ, ನಮ್ಮ ರಾಜ್ಯ ನಾಯಕರುಗಳು ಸಮಯ ಪಾಲನೆಯಲ್ಲಿ ಎಡವಿದ್ದಾರೆ ಅಂತ ನಾನು ನೇರವಾಗಿ ನಿಷ್ಠುರ ಬಂದರೂ ಪರವಾಗಿಲ್ಲ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 11 ಗಂಟೆಗೆ ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆ 10:30 ಸಮಯದಲ್ಲಿ ಇವ್ರು ಇರಬೇಕಾಗಿತ್ತು. ಇಲ್ಲ, 1 ಗಂಟೆಗೆ ಬಂದಿದ್ದಾರೆ ಸಮಯ. ಮುಂದಿನ ಸಮಯಗಳಲ್ಲಿ ಇದನ್ನು ಸರಿಪಡಿಸ್ಕೊಂಡು ಸಮಯ ಪಾಲನೆ, ಯಾಕೆಂದರೆ ಪತ್ರಕರ್ತ ಅಂದ ತಕ್ಷಣವೇ ಶಿಸ್ತಿನ ಸಿಪಾಯಿಗಳು, ಈ ಸೈನಿಕರು ಇರ್ತಾರೆ ನೋಡಿ, ಪೊಲೀಸ್ನವ್ರಿಗಿಂತ ನಾವು ದೊಡ್ಡವರು. ಶಿಸ್ತಿನ ಸಿಪಾಯಿಗಳು. ನಾವು ಕರೆಕ್ಟಾಗಿದ್ದರೆ ಇನ್ನೊಬ್ಬರನ್ನ ನಾವು ಕುರಿತು ಬರೆಯೋದಕ್ಕೆ ಸಾಧ್ಯ ಆಗ್ತದೆ, ಕುರಿತು ಹೇಳೋದಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲೇ ಅಶಿಸ್ತನ್ನು ಇಟ್ಕೊಂಡು ನಾವು ಇನ್ನೊಬ್ಬರಿಗೆ ಏನು ಹೇಳೋದು? ಬೆಳಗ್ಗೆ ಸುಮಾರು 10:30ಯಿಂದ ಇಲ್ಲಿ ಭಾಳಷ್ಟು ಜನ ಕಾಯ್ತಾ ಇದ್ದೀರ. ತಾಯಂದಿರಾಗಿರ್ಬೋದು, ಯುವಕರಾಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು, ಇವರೆಲ್ಲರ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮಾಪಣೆ ಕೇಳ್ತೇನೆ. ದಯಮಾಡಿ ಈ ಸಾರಿ ಒಂದು ಬಾರಿ ಕೇರಾ ಸಂಘದ ಪದಾಧಿಕಾರಿಗಳ ಒಂದು ಪ್ರಯಾಣದ ಸಮಯದಲ್ಲಿ ವ್ಯತ್ಯಾಸ ಆಗಿದೆ. ಆ ಪ್ರಯಾಣದ ಒತ್ತಡದಲ್ಲಿ ಅವರು ಸಮಯನ ನಿಗದಿಪಡಿಸ್ಕೊಂಡು ಬರಬೇಕಾಗಿತ್ತು. ಮುಂದಿನ ಸಾರಿ ಸರಿಪಡಿಸ್ಕೊಳ್ತಾರೆ. ಹಾಗಾಗಿ ಕ್ಷಮಾಪಣೆ ನೀವು ಸ್ವೀಕಾರ ಮಾಡಬೇಕು. ಜೊತೆಗೆ ಇವತ್ತು ಪತ್ರಿಕಾ ದಿನಾಚರಣೆ, ಪತ್ರಕರ್ತರು ಹೇಗಿರಬೇಕು, ಹೇಗೆ ತಮ್ಮ ಅನುಭವಗಳನ್ನ ಹಂಚ್ಕೋಬೇಕು, ಪತ್ರಿಕೋದ್ಯಮದಲ್ಲಿ ಏನೇನು ಸ್ವರೂಪಗಳು ಬರ್ತಾ ಇದ್ದಾವೆ, ಏನೇನು ಬೆಳವಣಿಗೆಗಳಾಗ್ತಾ ಇದ್ದಾವೆ, ನೀವೆಲ್ಲ ಗಮನಿಸ್ತಾ ಇದ್ದೀರಾ. ಪತ್ರಿಕಾ ಸಂಘಟನೆಗಳ ಕಾರ್ಯವೈಖರಿನೂ ನೀವು ನೋಡ್ತಾ ಇದ್ದೀರಾ. ಕರ್ನಾಟಕ ಸಂಪಾದಕ ಮತ್ತು ವರದಿಗಾರರ ಸಂಘ ಕಳೆದ 8 ವರ್ಷಗಳ ಹಿಂದೆ ಇದೇ ಬಂಗಾರಪೇಟೆಯಲ್ಲಿ ಎಷ್ಟು ಅದ್ಭುತವಾದಂಥ ಕಾರ್ಯಕ್ರಮಗಳು ಮಾಡಿ ಈ ನಾಡಿಗೆ ತೋರಿಸಿದ್ದೀರ. ಕರೋನಾ ಸಂದರ್ಭದಲ್ಲಿ ನೀವು ಮಾಡಿದಂಥ ಸೇವೆ, ನೀವು ಕೊಟ್ಟಂಥ ಪತ್ರಿಕೋದ್ಯಮದ ಸೇವೆಯನ್ನು ಇಡೀ ರಾಜ್ಯಾದ್ಯಂತ ನೋಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಆವತ್ತು 2000 ಅಂದರೆ 2022 ಇಸ್ವಿನಲ್ಲಿ ಬಂಗಾರಪೇಟೆ ಪತ್ರಕರ್ತರು ಇಡೀ ರಾಜ್ಯಕ್ಕೆ ಮಾದರಿ ಆಗಿದ್ದರು. ಇವತ್ತು 40-50 ವರ್ಷ ಪತ್ರಿಕೋದ್ಯಮ ಸಂಘಟನೆ ಅಂತ ಬೋರ್ಡ್ ಹಾಕ್ಕೊಂಡು ಮೆರಿತಾ ಇದ್ದಾರೆ. ಅವರು ಕೂಡ ಮಾಡಿಲ್ಲ ರೀ ಅಂಥ ಒಂದು ಸಂಘಟನೆ. ಇವತ್ತು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ. 17,000 ಜನರಿಗೆ ನಿತ್ಯ ಊಟ ಕೊಟ್ಟಿದ್ದಂಥದ್ದು ನಾನು ಭಾಗವಹಿಸಿದ್ದೀನಿ. ಈ ನ್ಯಾಯಾಧೀಶರುಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಈ ಕಾರ್ಯಕ್ರಮನ. ಇಲ್ಲಿರ್ತಕ್ಕಂಥ ನ್ಯಾಯಾಧೀಶರುಗಳು ಕೂಡ ಬಂದು, ಪೊಲೀಸ್ ಸಿಬ್ಬಂದಿಗಳು ಕೂಡ ಬಂದು ಈ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿದೆ ಅಂತೇಳಿ ಪ್ರಶಂಸೆ ಮಾಡಿದರು. ಅಂಥ ಒಂದು ಸಂಘಟನೆ ಬಂಗಾರಪೇಟೆ ಕಡಿಮೆ ಇದ್ದನ್ನಲ್ಲ. ಆದರೂ ಕೂಡ ಇವತ್ತು ಆ ಎಲ್ಲ ದುಡಿದಂಥ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು ಇನ್ನೂ ಭಾಳಷ್ಟು ಜನ ಇದ್ದಾರೆ ಅಥವಾ ಹೊರಗಡೆ ಇದ್ದರೂ ಕೂಡ ಅವ್ರಿಗೆಲ್ಲರೂ ಕೂಡ ನಾನು ಅನಂತ ಧನ್ಯವಾದಗಳನ್ನ ಹೇಳಿ, ಇವತ್ತು ಪತ್ರಿಕೋದ್ಯಮದಲ್ಲಿ ನಾವು ಬೆಳೆದ ರೀತಿ, ಬೆಳಿಬೇಕಾಗಿರೋ ರೀತಿ ಭಾಳಷ್ಟು ಇದೆ. ಯಾಕೆ ಅಂತ ಹೇಳಿದ್ರೆ ಪತ್ರಿಕಾ ಧರ್ಮ
ಯಾವತ್ತು ಈ ದೃಶ್ಯ ಮಾಧ್ಯಮಗಳು ಬಂತೋ ಆವತ್ತಿಂದ ನಮಗೆ ಮುದ್ರಣ ಮಾಧ್ಯಮ ಏನಿದೆ ಆ ಮುದ್ರಣ ಮಾಧ್ಯಮದ ಘನತೆಯನ್ನು ಈ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಕಳೀತಾ ಇದ್ದಾವೆ ಅಂತ ನಾನು ಅವ್ರು ನೇರವಾಗಿ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಈಗ ತಾನೇ ಹೇಳಿದ್ರು ಸರ್ಕಲ್ ಇನ್ಸ್ಪೆಕ್ಟ್ರು, ತಮ್ಮತನವನ್ನು ನೀವು ಪತ್ರಿಕಾ ಕ್ಷೇತ್ರದಲ್ಲಿ ಬರೀತೀರಾ, ಆಗ ಬಾಡಿ ವಿಮರ್ಶೆ ಮಾಡಿ ಅದೇನೋ ಮಾಡಿ ಇದೇನೋ ಮಾಡಿ ಅಂತೇಳಿ. ಅದೇ ಮಾತನ್ನು ನಾನು ಈ ದೃಶ್ಯ ಮಾಧ್ಯಮದ ಸ್ನೇಹಿತರು ಭಾಳಷ್ಟು ಜನ ಇದ್ದಾರೆ, ನಮ್ಮ ಮಾಧ್ಯಮ ಅಲ್ಲ, ನಮ್ಮ ಒಂದು ಇದಲ್ಲೋ ಮನಸ್ಥಿತಿನೂ ಅಲ್ಲ ರೀ, ಅದಕ್ಕಿಂತ ಕೆಟ್ಟದಾಗಿ ಅವರು ತೋರಿಸ್ಬಿಡ್ತಾರೆ. ಈ AI ಅಂತೇಳಿ ಏನೋ ಒಂದು ತಂತ್ರಜ್ಞಾನ ಬಂದಿದೆ ಈಗ, ನಿಮಗೆಲ್ಲ ಗೊತ್ತಿದೆ, ನೋಡ್ತಾ ಇರ್ತೀರ ನೀವು, ಅದು ನಡೆದೇ ಇರೋದಿಲ್ಲ ರೀ. ನಾನು ತಾಜಾ ಉದಾಹರಣೆ ಒಂದೇ ಒಂದು ನಿಮಗೆ ನೆನಪು ಮಾಡ್ತೀನಿ. ಈ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇದೆ, ಆ ರಾಮ ಮಂದಿರದ ಹಣಕಾಸು ವ್ಯವಹಾರ ಅದೆಷ್ಟು ವ್ಯವಹಾರ ಆಗಿದೆ ಗೊತ್ತಿಲ್ಲ, ಆದರೆ ಈ ದೃಶ್ಯ ಮಾಧ್ಯಮದವರು ಎಲ್ಲವನ್ನು ಕೂಡ ಆ ತಂತ್ರಜ್ಞಾನದ ಮೂಲಕ ಬಿಚ್ಚಿ ಇಡ್ತಾ ಇದ್ದಾರೆ. ಅದು ಎಷ್ಟು ಮಾತ್ರ ಸತ್ಯ ಎಷ್ಟು ಸುಳ್ಳು ಅಂತಕ್ಕಂಥ ವಿಚಾರ ಒಂದು ಕಡೆ, ಮತ್ತೊಂದು ಕಡೆ ಈ ಬೇರೆ ಬೇರೆ ವಿಷಯಗಳು ಯಾವುದು ನಡೆದೇ ಇರಲ್ಲ, ಅಲ್ಲಿ ಯಾವುದೂ ಘಟನೆ ಸಂಭವಿಸದೇ ಇರೋದಿಲ್ಲ, ಅಂಥ ಸುದ್ದಿಗಳನ್ನೆಲ್ಲ ಕೂಡ ಇವತ್ತು ದೃಶ್ಯ ಮಾಧ್ಯಮದವರು ಭಾಳ ಅಚ್ಚುಕಟ್ಟಾಗಿ ತೋರಿಸ್ಬಿಡ್ತಾರೆ. ಅದನ್ನು ಈ ಸಿಬ್ಬಂದಿ ವರ್ಗದವರು, ರಾಜಕಾರಣಿಗಳು, ಅಧಿಕಾರಿಗಳು, ರಕ್ಷಣಾ ಇಲಾಖೆಯವರು ಆರಿಸ್ಕೊಳ್ತಾರೆ. ಅದೇ ಮುದ್ರಣ ಮಾಧ್ಯಮದಲ್ಲಿ ಏನಾದರೂ ಒಂದು ಲೈನ್ ಬಂದ್ಬಿಡ್ತು ಅಂತ ಹೇಳಿದ್ರೆ ಅವರ ಹೆಸರುಗಳು, ಅವರಿಗೆ ಎಲ್ಲಿಲ್ಲದ ತಾಪತ್ರಯಗಳು, ಆ ಪತ್ರಕರ್ತ ಹಂಗೆ ಬರಿತಾನೆ, ಈ ಪತ್ರಕರ್ತ ಹಿಂಗೆ ಬರಿತಾನೆ ಅಂತೇಳಿ. ಅದೇ ಧೈರ್ಯವನ್ನು ದೃಶ್ಯ ಮಾಧ್ಯಮದ ಮೇಲೆ ತೋರಿಸ್ಬೇಕು, ಅವರು ತೋರಿಸೋದಲ್ಲ. ಯಾಕೆಂದರೆ ಇವ್ರ ಕೈ ಸಿಗ್ತಾರೆ, ಅವ್ರ ಕೈ ಸಿಗಲ್ಲ, ಅದು ಗಾಳಿ ಲೋಟೋಗ್ತದೆ, ಇವ್ರು ನೇರವಾಗಿ ಸಿಕ್ಕೋಗ್ಬಿಡ್ತಾರೆ. ಹಾಗಾಗಿ ದೃಶ್ಯ ಮಾಧ್ಯಮಕ್ಕೂ ಮುದ್ರಣ ಮಾಧ್ಯಮಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಯಾವತ್ತೂ ಕೂಡ ಮುದ್ರಣ ಮಾಧ್ಯಮ ಶಾಶ್ವತವಾದ ಒಂದು ನೆಲೆಯನ್ನು ಕಲ್ಪಿಸ್ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಹಾಗಾಗಿ ಮುದ್ರಣ ಮಾಧ್ಯಮದ ಪತ್ರಕರ್ತರ ಬಗ್ಗೆ ಯಾರೂ ಕೂಡ ಕನಿಷ್ಠ ಮಟ್ಟದಲ್ಲಿ ಮಾತಾಡೋದು ಸರಿಯಲ್ಲ ಅಂತ ನಾನಾದರೂ ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ಎಲ್ಲ ಪತ್ರಕರ್ತರು ಕೂಡ ನಮ್ಮ ಆತ್ಮಾವಲೋಕನ ನಾವು ಮಾಡಬೇಕಾಗ್ತದೆ. ಇಂಥ ಆರೋಪಗಳಿಗೆ, ಟೀಕೆಗಳಿಗೆ ನಾವು ಗುರಿಯಾಗಬಾರ್ದು. ಹಾಗಾಗಿ ಈ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಕೆಲವರು ಕಿವಿ ಮಾತು ಹೇಳ್ತಾರೆ, ಕೆಲವರು ಅವ್ರಿಗೆ ತಿಳಿದಂಥ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾರೆ, ಅದೆಲ್ಲ ಒಂದು ಕಡೆ ಇರೋಣ. ಆದರೂ ಕೂಡ ನಾವಿವತ್ತು ಕಲಿಯೋದು ಭಾಳ ಇದೆ. ನಮ್ಮ ಸಂಘಟನೆ ವಿಚಾರಕ್ಕೆ ಬಂದರೆ ಭಾಳಷ್ಟು ಕಲಿಬೇಕಾಗಿದೆ. ನಾವು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಸಂಘಟನೆಗಳು ರಾಜಕಾರಣಿಗಳ ಸ್ವರೂಪ ಪಡಿತಾ ಇದೆ, ರಾಜಕಾರಣಿಗಳ ಹಿಂಬಾಲಕರಾಗ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಆರ್ಥಿಕ ಸ್ಥಿತಿಯನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೋಸ್ಕರ ಆ ರಾಜಕಾರಣಿಗಳ ಒಂದು ಒತ್ತಾಸೆಗೋ ಅಥವಾ ಮತ್ತೊಂದಕ್ಕೋ ಆ ಸುದ್ದಿಗಳನ್ನು ಮಾಡುವಂಥ ಪರಿಸ್ಥಿತಿ ಕೂಡ ಬಂದಿದೆ. ಇವೆಲ್ಲವೂ ಕೂಡ ನಾವು ಗಮನಿಸಬೇಕಾಗ್ತದೆ. ಜೊತೆಗೆ ನಾವು ನಮ್ಮದೇ ಆದಂಥ ಸಂಘಟನೆ ಏನು ಕರ್ನಾಟಕ ಸಂಪಾದಕ ಮತ್ತು ವರದಿಗಾರ ಸಂಘ, ಯಾವತ್ತೂ ಕೂಡ ನಾವು 100ಕ್ಕೆ 100 ಸರಿ ಅಂತ ನಾವು ಹೇಳ್ಕೊಳ್ಳೋದಕ್ಕೆ ಆಗದೇ ಇದ್ರೂ ಕೂಡ 100ಕ್ಕೆ 99% ಆದರೂ ನಾವು ಪ್ರಾಮಾಣಿಕವಾಗಿ ದುಡಿಬೇಕು. ಆ ಸಂಘಟನೆಗೆ ನಾವು ಶಕ್ತಿ ತುಂಬಬೇಕು. ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟ ಆಗ್ಬೋದು, ಹೋಬಳಿ ಮಟ್ಟ ಆಗ್ಬೋದು, ಜಿಲ್ಲಾ ಮಟ್ಟ ಆಗ್ಬೋದು, ರಾಜ್ಯ ಮಟ್ಟದಲ್ಲಿ ಆಗ್ಬೋದು. ನಾವು ನಮ್ಮದೇ ಆದಂಥ ಒಂದು ಅಸ್ತಿತ್ವವನ್ನು ಉಳಿಸ್ಕೋಬೇಕು. ಯಾರೂ ಕೂಡ ಆಮಿಷಗಳಿಗೆ ಮತ್ತು ಒತ್ತಡಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಆಸೆ ಪಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಭಾಳಷ್ಟು ಜನ ಸ್ನೇಹಿತರು ಇಲ್ಲಿ ಇದ್ದಾರೆ, ಬಂದಿದ್ದಾರೆ. ಸುಮಾರು ನಮ್ಮ ತಿಪ್ಟೂರಿಂದ ಬಂದಿದ್ದಾರೆ ಅಂದರೆ ಅರ್ಥ ಮಾಡ್ಕೋಬೇಕು ನೀವು. ತಿಪ್ಟೂರು ಭಾಸ್ಕರಾಚಾರ್ಯರು ಮತ್ತು ನಮ್ಮ ಮೇಡಮ್ ಅವರು ಈಗ ತಾನೇ ಪ್ರಾರ್ಥನೆ ಮಾಡಿದ್ರು, ಭಾಳ ಅಚ್ಚುಕಟ್ಟಾದಂಥ ಧ್ವನಿ ಅವರು. ಹಾಗಾಗಿ ಇವತ್ತು ನಮ್ಮ ಯಲಂಕಾದಿಂದ ಪ್ರಕಾಶ್ ಅವರು, ಪಾಪ ಹಿರಿಯರು, ನನಗಿಂತ ಮೊದಲೇ 10 ಗಂಟೆಗೆ ಬಂದು ಕೂತ್ಬಿಟ್ರು. ಅವರು ಕಾರ್ಯಕ್ರಮ ನೋಡ್ಬೇಕು ನಾನು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂಥೇಳಿ. ಹಾಗಾಗಿ ಪ್ರಕಾಶ್ ಅವರು, ನಮ್ಮ KGFನ ಟೈಗರ್, ಅಂದರೆ ಟೈಗರ್ಗಿಂತ ದೊಡ್ಡ ಸಿಂಹನೇ ಅನ್ಬೋದು, ಅವ್ರನ್ನ ಲಯನ್ ಅನ್ಬೋದು, ಲಯನ್ ಕೃಷ್ಣಮೂರ್ತಿ ಅವರು,
ಆಮೇಲೆ ನಮ್ಮ ಶ್ರೀನಿವಾಸಪುರದ ಮ್ಯಾಂಗೋ ಮಾವಿನ ಒಡೆಯರು ವೆಂಕಟೇಶ್ ಅವರು, ನಮ್ಮ ಮುಳುಬಾಗಿಲಿನ ಮೂಡಲ ಬಾಗಿಲಿನ ಚಲಪತಿಯವರು, ನನ್ನ ಬೆನ್ನೆಲುಬು ಮತ್ತು ನನಗೆಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಕ್ಕಂಥ MR ಚೇತನ್ ಬಾಬು ಅವರು, ಹಾಗೆ ನಮ್ಮ ತಾಯಂದರಲ್ಲಿ ಮಂಜುಳಾ ಮತ್ತು ಅವ್ರ ಸ್ನೇಹಿತರು, ಜೊತೆಗೆ ಸತೀಶ್ ಸಂಬಂಧ, ಟಿಪ್ಟೂರ್ಗೂ ಬಂಗಾರಪೇಟೆಗೆ ಏನು ಸಂಬಂಧ, ಮಂಡ್ಯದಿಂದ ಬಂದಿದ್ದಾರೆ, ಈ ಕಡೆ ಯಲಹಂಕದಿಂದ ಬಂದಿದ್ದಾರೆ. ಎಷ್ಟು ಆಸಕ್ತಿ ಇದೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅವ್ರಿಗೆ ಎಷ್ಟು ಆಸಕ್ತಿ ಇರ್ತದೆ ಅಂತೇಳಿ ನಾವು ತಿಳ್ಕೊಬೇಕಾಗ್ತದೆ. ಹಾಗಾಗಿ ನಾಗಭೂಷಣ್ ಅವರು ಶಿಡ್ಲಘಟ್ಟದಿಂದ, ವಿಶೇಷವಾಗಿ ಎಲ್ಲರೂ ಕೂಡ ಭಗವಂತ ಕಾಪಾಡಲಿ ಅಂತಕ್ಕಂಥ ವಿಚಾರವನ್ನು ನಿಮ್ಗೆ ಹೇಳಿ, ಇನ್ನೊಬ್ಬ ಅತ್ಯಂತ ಪ್ರಮುಖವಾದಂಥ ವ್ಯಕ್ತಿ ಅಂತ ಹೇಳಿದ್ರೆ ಈ ನಮ್ಮ ಜಿಲ್ಲಾ ಸಂಘದ ಸ್ನೇಹಿತರು ನೋಡಿ, ಅವರು ಅಲ್ಲೇ ಕೂತಿದ್ರು ಸ್ಪೆಕ್ಟರ್ ಹಾಕ್ಕೊಂಡು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಭಾಳ ಆರೋಗ್ಯ ಸಮಸ್ಯೆನೂ ಇತ್ತು, ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು. ಹಾಗಾಗಿ ಅವ್ರಿಗೂ ಭಗವಂತ, ನಾನು ಬಂದಾಗ ಹೇಳಿದೆ, ನೀವು ಒಳ್ಳೆ ಕಲ್ಗುಂಡಿದ್ದಂಗಿದ್ರಿ, ಭಾಳ ಅಚ್ಚುಕಟ್ಟಾಗಿದ್ರಿ, ಯಾಕೆ ಹೀಗಾಯಿತು ಅಂಥೇಳಿ ನಮ್ಮ ಶ್ರೀನಿವಾಸ್ ಅವ್ರಿಗೆ ಯಾಕೆ ಹೀಗಾಯಿತು, ಇರಲಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಜೊತೆಗೆ ನಮ್ಮ ಚೇತನ್ ಬಾಬು ಎಂಥ ವ್ಯಕ್ತಿ,